ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಇವನ್ನೆಲ್ಲ ಕರ್ಕೊಂಡು ತೋಟ ನೋಡೋಕೆ ಹೋಗ್ತಿದ್ದೀವಿ. ವಿನುತ ಹೇಳಿದ್ದು ನಾನಲ್ಲ. ಕಾರ್ ನೋಡ್ತಾಳಿದ್ರೆ ಹಾವಿರತ್ತೆ ನೋಡ್ಕೊಂಡು ಹೋಗಿ. ತೋಟ ನೋಡೋಕೆ ಕರ್ಕೊಂಡ್ಬಂದಿದ್ದೀವಿ. ಮೆಣಸು ತಾನೇ? ಹಾಂ, ಕರಿಮೆಣಸು. ಅದೇ ಕರಿಮೆಣಸು, ಅಡಿಕೆ ತೋಟ. ಇವರಿಬ್ರು ತೋಟ ನೋಡ್ಬೇಕಂತ ಹುಮ್ಮಸ್ಸಲ್ಲಿ ಇವರೊಬ್ಬನು ಹೇಳ್ಕೊಂಡು ಬಂದಿದ್ದೀನಿ. ಅವರು ಬತ್ತೆ ಅಂತ ಜೊತೆಗೆ ನಮ್ಮಣ್ಣ, ನಾನು. ಮಧ್ಯಾಹ್ನದ ಈ ರಣ ಬಿಸಿಲಿಗೆ ತೋಟ ನೋಡ್ಬೇಕಂತೆ. ಬೆಳಗ್ಗೆಯಿಂದ ಜರ್ನಿ ಮಾಡಿ ಸುಸ್ತಾಗಿ ರೆಸ್ಟ್ ಮಾಡಿ ಅಂದರೆ ಈ ಬಿಸಿಲಿಗೆ ತೋಟ ನಡೀತೆ. ನೋಡಿ ಹೆಂಗೆ ಈ ಕಾಡು ಪ್ರಾಣಿಗಳ ಥರ ಒಯ್ತಾನೆ ಅವ್ರೆ. ಸೊ ನಮ್ಮೂರಲ್ಲಿ ಇದಕ್ಕೆ ಕಾರ್ವಿ ಅಂತೀವಿ. ಕಾರ್ವಿ ನಾವು ಕಾಳಸ್ರು. ನಮ್ಮೂರು ಕಾಳಸ್ರು. ಈ ಪ್ಲೇಸಿಗೆ ಇಟ್ಟಿರೋ ಹೆಸರು ಕಾರ್ವಿ. ಮುಳ್ಳಂದಿ ಗುವೆ. ನೋಡಿ ಗೈಸ್, ತುಂಬಾ ಆಳ ಉಂಟು. ಟಾರ್ಚ್ ಹಾಕ್ರು ಏನೂ ಕಾಣಿಸಲ್ಲ, ತುಂಬಾ ಆಳ ಉಂಟು ಗೈಸ್. ಮುಳ್ಳಂದಿ ಪೊಟರೆ ಇದು. ಫುಲ್ ಕೋಲ್ಡ್ ಉಂಟು ನೀರು. ನಮ್ಮಣ್ಣ ಫುಲ್ ಬೆಳಗವನೆ, ಈ ಬಿಸಿಲಲ್ಲಿ ಚಂದ ಕಾಣ್ತವನೆ. ಈ ನಮ್ಮೂರು ಹೊಳಲ್ಲಿ ಇದು ತುಂಬಾನೇ ಆಳ ಇರೋ ಪ್ಲೇಸ್ ಅಂದ್ರೆ ಇದು ಗೈಸ್. ನಮ್ಮ ಅಜ್ಜಿದು ನಮ್ಮ ತೇಜತ್ತೆ ಅವರಲ್ಲ, ಅವ್ರ ಊರಲ್ಲೂ ಐತೆ ಹೇಮಾವತಿ ಹೊಳೆದು. ಅಲ್ಲಿ ಕಾಣ್ತಿದ್ರಲ್ಲ ಗೈಸ್ ಆ ಹೊಳೆ, ಅದು ಬಂದು ಜಾಯ್ನ್ ಆಗೋದು ಇಲ್ಲಿಗೆ. ಅಷ್ಟೊಂದು ಸಾಹಸ ಬೇಕಾ? ಮೀಟರ್ ಬೇಕು, ಮೀಟರ್ ಆಗೈತೆ ನೋಡಿ ಗೈಸ್. ನೀರು ಎಷ್ಟು ಕ್ಲೀನ್ ಆಗೈತೆ. ಇದು ನೋಡಿ ಗೈಸ್ ನಮ್ಮೂರು ದೊಡ್ಡೊಳೆ. ಕಾಯಿ ನೋಡ್ತಾ ಬನ್ನಿ. ಮಕ್ಕಾವಿ ತೊಗರಿಪಳ ಹೊಳೆ. ಹೌದು ಇಬ್ರು ಸುಸ್ತಾಗೋಯ್ತು. ಚಂದು ಸುಸ್ತಾಗೋಯ್ತಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ.